ಭಾರತೀಯ ಪುರಾಣದ ಪುಟಗಳಿಂದ ಅನ್ಯಾಯದ ಒಂದು ಗಾಢವಾದ ಕಥೆಯನ್ನ ಇವತ್ತು ನೋಡೋಣ. ಅಷ್ಟಕ್ಕೂ ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ಒಬ್ಬ ಮಹಿಳೆಯ ಕಥೆಯಿದು. ನೋಡಿ, ಇಡೀ ಕಥೆಯ ತಿರುಳೇ ಇಲ್ಲಿದೆ. ಒಬ್ಬ ನಿಷ್ಕಳಂಕ ವ್ಯಕ್ತಿ ಇನ್ನೊಬ್ರ ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸೋದು ಹೇಗೆ ಸಾಧ್ಯ? ಕೇವಲ ಒಂದೇ ಒಂದು ವಾಕ್ಯ: ನೀನು ಕಲ್ಲಾಗು. ಅಷ್ಟೇ. ಇದು ಅಹಲ್ಯೆಗೆ ಸಿಕ್ಕಿದ ಆಘಾತಕಾರಿ ತೀರ್ಪು. ಈ ಒಂದು ಮಾತು ಅವಳ ಬದುಕನ್ನೇ ಯುಗಯುಗಗಳ ಕಾಲ ಕತ್ತಲೆಗೆ ತಳ್ಳಿಬಿಡ್ತು. ಸರಿ, ಹಾಗಾದ್ರೆ ಆ ಕಥೆಯ ಆಳಕ್ಕೆ ಇಳಿಯೋಣ. ಈ ಶಿಕ್ಷೆ ಯಾಕ್ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದ್ಲು ನಾವು ಅಹಲ್ಯೆ ಯಾರು ಅಂತ ತಿಳ್ಕೋಬೇಕು. ಅಹಲ್ಯೆ ಅಂದ್ರೆ ಸಂಸ್ಕೃತದಲ್ಲಿ ದೋಷವೇ ಇಲ್ಲದವಳು ಅಂತ ಅರ್ಥ. ಸೃಷ್ಟಿಕರ್ತ ಬ್ರಹ್ಮ ತನ್ನೆಲ್ಲ ಕರಕುಶಲತೆ, ಕಲ್ಪನೆಯನ್ನ ಬಳಸಿ ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಸುಂದರ, ಪರಿಪೂರ್ಣ ಮಹಿಳೆಯನ್ನ ಸೃಷ್ಟಿಸಿದ. ಅವಳೇ ಅಹಲ್ಯೆ. ಹಾಗೆ ಅವಳ ವಿವಾಹಕ್ಕಾಗಿ ಬ್ರಹ್ಮ ಒಂದು ದೊಡ್ಡ ಪರೀಕ್ಷೆಯನ್ನೇ ಇಟ್ಟ. ಯಾರು ಮೊದಲು ಇಡೀ ಜಗತ್ತನ್ನೇ ಸುತ್ತಿ ಬರ್ತಾರೋ ಅವರಿಗೆ ಅಹಲ್ಯೆ ಅಂತ ಘೋಷಿಸ್ದ. ಈ ಸ್ಪರ್ಧೆಗೆ ಇಂದ್ರನೂ ಸೇರಿದಂತೆ ದೇವಾನುದೇವತೆಗಳು, ಮಹಾನ್ ಋಷಿಗಳೆಲ್ಲ ಬಂದಿದ್ರು. ಆದ್ರೆ ಗೌತಮ ಋಷಿಗಳು ತಮ್ಮ ಜ್ಞಾನದಿಂದ ಈ ಪರೀಕ್ಷೆನ ಗೆದ್ರು. ಅವರು ಇಡೀ ಪ್ರಪಂಚ ಸುತ್ತೋಕೆ ಹೋಗ್ಲಿಲ್ಲ. ಬದಲಿಗೆ ಅವರ ತರ್ಕ ಹೀಗಿತ್ತು: ಅಹಲ್ಯೆಯೇ ಇಡೀ ಪ್ರಪಂಚದ ಸಾರ, ಹಾಗಾಗಿ ಅವಳನ್ನೇ ಸುತ್ತಿದ್ರು. ಅವರ ಈ ಬುದ್ಧಿವಂತಿಕೆಗೆ ಬ್ರಹ್ಮ ಎಂಥ ಪ್ರಭಾವಿತನಾದ ಅಂದ್ರೆ ಅಹಲ್ಯನ ಅವರಿಗೆ ಕೊಟ್ಟು ಮದ್ವೆ ಮಾಡಿದ. ಅವರಿಬ್ಬರ ಜೀವನ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದೇ ಒಂದು ರಾತ್ರಿ ಅವರ ಸಂತೋಷದ ಬದುಕಲ್ಲಿ ಬಿರುಗಾಳಿ ಎಬ್ಬಿಸ್ಬಿಡ್ತು. ಏನಾಯ್ತು ಆ ರಾತ್ರಿಯೇ? ನೋಡೋಣ ಬನ್ನಿ. ಮೊದಲನೆಯದಾಗಿ, ದೇವತೆಗಳ ರಾಜ ಇಂದ್ರನಿಗೆ ಅಹಲ್ಯೆಯ ಮೇಲೆ ಮೊದಲಿನಿಂದಲೂ ಕಣ್ಣಿತ್ತು. ಅವಳನ್ನು ಪಡೆಯಲೇಬೇಕೆಂಬ ದುರಾಸೆ. ಅದಕ್ಕಾಗಿ ಗೌತಮ ಋಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯ ನೋಡಿ ಅವರದ್ದೇ ವೇಷ ಧರಿಸಿ ಆಶ್ರಮದ ಒಳಗೆ ಬಂದ. ಇಲ್ಲೇ ನೋಡಿ ಕಥೆಯ ಅತಿದೊಡ್ಡ ನೈತಿಕ ಪ್ರಶ್ನೆ ಹುಟ್ಟುಕೊಳ್ಳೋದು: ಈ ಘಟನೆಯಲ್ಲಿ ಅಷ್ಟಕ್ಕೆ ಅಹಲ್ಯೆಯ ಪಾತ್ರವೇನಿತ್ತು? ಇದರ ಬಗ್ಗೆ ನಮ್ಮ ಪುರಾಣ ಗ್ರಂಥಗಳಲ್ಲೇ 3 ಬೇರೆ ಬೇರೆ ಆವೃತ್ತಿಗಳಿವೆ. ಒಂದು ಕಥೆಯೋ ಪ್ರಕಾರ ಅವಳಿಗೆ ಮೋಸ ಆಗಿದ್ದು ಗೊತ್ತೇ ಆಗ್ಲಿಲ್ಲ, ಅವಳು ಮುಗ್ಧ ಬಲಿಪಶು. ಇನ್ನೊಂದು ಆವೃತ್ತಿ ಹೇಳುತ್ತೆ ಅವಳಿಗೆ ಮೋಸ ಆಗಿದೆ ಅಂತ ಮಧ್ಯದಲ್ಲೇ ಗೊತ್ತಾಯಿತು. 3ನೇ ಆವೃತ್ತಿಯ ಪ್ರಕಾರ ಬಂದವನು ಇಂದ್ರ ಅಂತ ಗೊತ್ತಿದ್ದು ಅವಳು ಸಮ್ಮತಿಸಿದ್ಲು. ಈ 3 ಆವೃತ್ತಿಗಳು ಅವಳ ಪಾತ್ರದ ಸುತ್ತ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕ್ತವೆ. ಇದೆಲ್ಲ ಆದ್ಮೇಲೆ ಗೌತಮ ಋಷಿಗಳು ಆಶ್ರಮಕ್ಕೆ ವಾಪಸ್ ಬರ್ತಾರೆ. ಸತ್ಯ ತಿಳಿದಾಗ ಅವರ ಕೋಪಕ್ಕೆ ಪಾರವೇ ಇರಲಿಲ್ಲ. ಆ ಮಹಾಕೋಪದಲ್ಲಿ ಇಬ್ಬರಿಗೂ ಶಾಪ ಕೊಟ್ಬಿಟ್ರು. ಆದ್ರೆ ಆ 2 ಶಾಪಗಳನ್ನೊಮ್ಮೆ ನೋಡಿ. ತಪ್ಪು ಮಾಡಿದ ಇಂದ್ರನಿಗೆ ಮೊದಲು 1000 ಯೋನಿಗಳ ಶಾಪ ಕೊಟ್ಟು ನಂತರ ಅದನ್ನೇ 1000 ಕಣ್ಣುಗಳಾಗಿ ಬದಲಾಯಿಸಲಾಯಿತು. ಅಂದ್ರೆ ಶಾಪವೇ ವರವಾಯ್ತು. ಆದ್ರೆ ವಂಚನೆಗೆ ಒಳಗಾದ ಅಹಲ್ಯೆಗೆ ಸಿಕ್ಕಿದ್ದು ಏನು? ನಿರ್ಜೀವ ಕಲ್ಲಾಗಿ, ಯಾರಿಗೂ ಕಾಣದೆ ಏಕಾಂಗಿಯಾಗಿ ಕಾಡಲ್ಲಿ ಬಿದ್ದಿರುವಂತ ಶಾಪ. ಈ ತಾರತಮ್ಯ ಆ ಕಾಲದ ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗೂ ಈ ಶಿಕ್ಷೆ 1-2 ವರ್ಷಗಳದಲ್ಲ, ಇದನ್ನ ವರ್ಷಗಳಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ. ಇದು ಯುಗಯುಗಗಳ ಶಿಕ್ಷೆ. ಯೋಚನೆ ಮಾಡಿ, ಆ ನೋವಿನ ಆಳ, ಆ ಶಿಕ್ಷೆಯ ಘೋರತೆ ಎಷ್ಟಿರ್ಬೇಕೋ? ಹೌದು, ಯುಗಗಳು ಅಂದ್ರೆ ಲಕ್ಷಾಂತರ ವರ್ಷಗಳು. ಅಷ್ಟು ದೀರ್ಘಕಾಲ ಅಹಲ್ಯೆ ಒಂದು ಜಡವಸ್ತುವಾಗಿ, ಒಂದು ಕಲ್ಲಾಗಿ ಎಲ್ಲರ ನೆನಪಿನಿಂದಲೂ ಮಾಯವಾಗಿ ಹೋದಳು. ಆ ಸಂಕಟವನ್ನ ಊಹಿಸೋಕು ನಮ್ಮಿಂದ ಸಾಧ್ಯವಿಲ್ಲ. ಸರಿ, ಈಗ ಈ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಅವಳಿಗೆ ವಿಮೋಚನೆ ಸಿಕ್ತಾ? ಸಿಕ್ರೆ ಹೇಗೆ? ಮತ್ತು ಅದು ಯಾವ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ ಅಂತ ನೋಡೋಣ. ಹೀಗೆ ಯುಗಗಳು ಕಳೆದವು. ತ್ರೇತಾಯುಗದಲ್ಲಿ ವಿಶ್ವಾಮಿತ್ರರ ಜೊತೆ ಶ್ರೀರಾಮ ಆ ಅರಣ್ಯಕ್ಕೆ ಬರ್ತಾನೆ. ಆಗ ಆ ಕಲ್ಲಿಗೆ ರಾಮನ ಪಾದ ತಾಗಿದ ತಕ್ಷಣ ಆ ಶಾಪ ಮುರಿಯತ್ತೆ. ಅಹಲ್ಯೆ ಮತ್ತೆ ಮನುಷ್ಯ ರೂಪಕ್ಕೆ ಬರ್ತಾಳೆ. ಅವಳನ್ನ ಮತ್ತೆ ಗೌತಮರು ಸ್ವೀಕರಿಸ್ತಾರೆ ಅಂತನೂ ಹೇಳಲಾಗುತ್ತೆ. ಅವಳಿಗೆ ಶಾಪ ವಿಮೋಚನೆ ಆದಾಗ ಶ್ರೀರಾಮ ಹೇಳಿದ ಮಾತುಗಳು ಬಹಳ ಮುಖ್ಯ: ನೀನು ಪವಿತ್ರಳು, ನೀನು ಶುದ್ಧಳು ಅಂತ. ಇದು ಅವಳ ನಿರ್ದೋಷಿತನಕ್ಕೆ ಸಿಕ್ಕ ಒಂದು ದೈವಿಕ ಪ್ರಮಾಣಪತ್ರದಂತಿತ್ತು. ನೋಡಿ, ಅಹಲ್ಯ ಶಾಪದಿಂದ ಮುಕ್ತಳಾದಳು. ಅವಳು ಶುದ್ಧ ಅಂತನೂ ಘೋಷಿಸಲಾಯಿತು. ಎಲ್ಲವೂ ಸರಿ. ಆದ್ರೆ ನಿಜವಾಗಿಯೂ ಅವಳಿಗೆ ನ್ಯಾಯ ಸಿಕ್ಕಿತಾ? ಲಕ್ಷಾಂತರ ವರ್ಷಗಳ ಕಾಲ ಅನುಭವಿಸಿದ ಆ ನೋವಿಗೆ, ಆ ಅನ್ಯಾಯಕ್ಕೆ ಪರಿಹಾರ ಇದೇನಾ? ಈ ಪ್ರಶ್ನೆಯೊಂದಿಗೆ ಈ ಕಥೆ ನಮ್ಮನ್ನು ಇವತ್ತಿಗೂ ಕಾಡುತ್ತೆ.